ಎರಡನೇದು ಬಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 3 ತಿಂಗಳು 4 ತಿಂಗಳಿಂದ ನೀವು ಅಕೌಂಟ್ಗಳಿಗೆ ಕಾಸು ಹಾಕ್ತೀರಾ. ಇಡೀ ರಾಜ್ಯದ ಎಲ್ಲ ಜನಗಳಿಗೆ ಕೇವಲ ನಿಮ್ಮ ಉಪಚುನಾವಣೆ ನಿಮಿತ್ತ ಇವತ್ತು ರಾಜ್ಯದ ಎಲ್ಲ ಮಹಿಳೆಯರಿಗೆ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ನೀವು ಸ್ಟಾಪ್ ಮಾಡಿದ್ರಿ. ಕೇವಲ 48 ಗಂಟೆಗಳಿರುವಾಗ ನೀವು ಗೃಹಲಕ್ಷ್ಮಿಯ ಏನ್ ಪೆಂಡಿಂಗ್ ಇತ್ತು 3,000, 4,000, 6,000, 8,000ನ ನೀವು ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗಳಿಗೆ ಹಾಕ್ತೀರಾ. ಅಂದ್ರೆ ಏನ್ ಅರ್ಥ ಇದು? ರಾಜ್ಯದ ಜನನ ನೀವು ತಮ್ಮ ಸಂಪೂರ್ಣವಾದಂತಹ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ನೀವು ಜನಗಳನ್ನ ಪ್ರಲೋಭನೆಗೆ ತಳ್ಳಿದ್ದೀರಾ. ಆವತ್ತು ಆ ಖುಷಿಲಿ ಜನಗಳು ನಮ್ಮ ಪಕ್ಷಕ್ಕೆ ವೋಟ್ ಆಗ್ಲಿ, ಆಡಳಿತ ಪಕ್ಷಕ್ಕೆ ವೋಟ್ ಹಾಕ್ಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಈ ರೀತಿಯ ಒಂದು ಆಡಳಿತ ದುರುಪಯೋಗವನ್ನು ಪಡಿಸ್ಕೊಂಡಿದ್ದೀರಾ ಅಂತ ಆಮ್ ಆದ್ಮಿ ಪಕ್ಷ ಕಟು ಮಾತುಗಳಿಂದ ಇವತ್ತು ಕಾಂಗ್ರೆಸ್ ಸರ್ಕಾರನ ಟೀಕೆ ಮಾಡುತ್ತೆ. ಮತ್ತು ನೀವು ಮೊನ್ನೆ ಹೇಳಿಕೆಗಳನ್ನೆಲ್ಲ ನೋಡಬಹುದು. ಇವತ್ತು 3 ಪಕ್ಷಗಳ ನಾಯಕರು ಹೇಳ್ತಾ ಇದ್ದಾರೆ, ಹೌದ್ರಿ ನಾವು 100 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆರ್ ಅಶೋಕ್ ಅವರು ಓಪನ್ ಆಗಿ ಹೇಳ್ತಾರೆ, ಇವತ್ತು ಕಾಂಗ್ರೆಸ್ ಪಕ್ಷದವರು 100 ಕೋಟಿ ಖರ್ಚು ಮಾಡಿ ಹಣ ಹೆಂಡ ಹಂಚಿದ್ದಾರೆ ಅಂತ ಇವತ್ತು ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಹೇಳ್ತಾರೆ, ಹೌದು ನಾವೇನ್ ಕಮ್ಮಿ ಇದೀವಿ ಅಂತ ಹರಿಪ್ರಸಾದ್ ಅವರು ಎಂಡಾರ್ಸ್ ಮಾಡ್ತಾರೆ ಈ ವಿಚಾರದಲ್ಲಿ. ಹೌದು ಹಣ ಎಂಡಾನು ಸಹ ನಾವು ಹಂಚಿದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು ಎಲ್ಲಿ ಹೋಯ್ತು? ಇವತ್ತು ಒಂದು ಅಂದಾಜಿನ ಪ್ರಕಾರ ಈ 3 ಉಪಚುನಾವಣೆಗಳಿಗೆ 600 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನ ನಾವು ಈ ಮೊದಲ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟು ಇಮಿಡಿಯೇಟ್ ಆಗಿ ನೀವು ಈ ಬಗ್ಗೆ ಕ್ರಮ ತಗೊಬೇಕು ಅಂತ ನಾವು ಸತತವಾಗಿ ಒತ್ತಾಯಿಸ್ತಾ ಬಂದ್ವಿ. ಆದ್ರೆ ಚುನಾವಣಾ ಆಯೋಗ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿತ್ತು. ಯಾವುದೇ ರೀತಿಯ ಒಂದು ಕ್ರಮ ತಗೊಳಕ್ಕೆ ಅವ್ರಿಗೆ ತಾಕತ್ತಿಲ್ದಿರುವಂತಹ ಒಂದು ಚುನಾವಣಾ ಆಯೋಗವಾಗಿ ಮಾರ್ಪಟ್ಟಿತ್ತು. ಈ ಸರ್ಕಾರದವರು ಇರಬಹುದು, ವಿಪಕ್ಷದವ್ರು ಇರಬಹುದು, ತಾವು ಮಾಡ್ತಾ ಇದ್ದಂತಹ ಅಕ್ರಮಗಳನ್ನ ಕೇವಲ ನೋಡ್ಕೊಂಡು ಕೂತ್ಕೊಳ್ಳುವಂತಹ ಚುನಾವಣಾಧಿಕಾರಿಗಳು ಇವತ್ತು ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಂವ್ ಇರ್ಬೋದು, ಸಂಡೂರಲ್ಲಿ ಇರ್ಬೋದು, ಇವತ್ತು ಈ ರೀತಿಯ ಒಂದು ಅಚಾತುರ್ಯಕ್ಕೆ ಇವತ್ತು ಚುನಾವಣಾ ಆಯೋಗ ನೇರವಾಗಿ ಕಾರಣವಾಗಿದೆ. ಇವತ್ತು ಬಂದಿರುವಂತಹ ಫಲಿತಾಂಶ ಅತ್ಯುತ್ತಮವಾದಂತಹ ಫಲಿತಾಂಶ. ಇಷ್ಟೆಲ್ಲ ಅಕ್ರಮಗಳು ನಡೆದ್ರು ಸಹ ರಾಜ್ಯದ ಜನ